ಇದೇ ತರ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ ಬಿಹಾರ್, ಜಾರ್ಖಂಡ್, ಹೈದರಾಬಾದ್ ಅಲ್ಲಿ ಆಗಿದೆ. ಮುಂದಿನ ದಿವಸಗಳಲ್ಲಿ ಬೇರೆ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಆಗ್ತಾ ಇದೆ. ಎಲ್ಲಾ ಕಡೆ ರೆಸಲ್ಯೂಷನ್ ಪಾಸ್ ಮಾಡಿ ಇದು ವಿರೋಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ. ಈ ಜನರ ಮಧ್ಯದಲ್ಲಿ ಮಾತುಗಳೆಲ್ಲ ತಗೊಂಡು ಹೋಗ್ತಾ ಇದ್ವಿ. ಸ್ಪೆಷಲಿ ಬಿಜೆಪಿ, RSS, PHP ಅವರು ಏನು ವಕ್ಫ್ ತಗೊಂಡು ಮತ್ತು ಮುಸ್ಲಿಂ ಕಮ್ಯುನಿಟಿ ತಗೊಂಡು ಮಿಸ್ಇನ್ಫಾರ್ಮೇಶನ್ ಏನ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದನ್ನು ನಾವು ರೆಕ್ಟಿಫೈ ಮಾಡಕ್ಕೆ ಮತ್ತೆ ಈ ಮಿಸ್ಇನ್ಫಾರ್ಮೇಶನ್ ಬರ್ಸ್ಟ್ ಮಾಡಕ್ಕೆ ನಾವೆಲ್ಲ ಇದು ಕಾನ್ಫರೆನ್ಸಸ್ ಎಲ್ಲ ಮಾಡ್ತಾ ಇದೀವಿ. ಆ ಜನರ ಮಧ್ಯದಲ್ಲಿ ಇದನ್ನು ತಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಒಂದು ಬಿಲ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಆಗುತ್ತೆ, ಬಟ್ ಜನರ ಮಧ್ಯದಲ್ಲಿ ಈ ಮಿಸ್ಇನ್ಫಾರ್ಮೇಶನ್ ಇರಬಾರ್ದು. ಈ ಮಿಸ್ಇನ್ಫಾರ್ಮೇಶನ್ ಇಂದ ಡಿವಿಷನ್ ಆಗುತ್ತೆ, ಪೋಲರೈಸೇಷನ್ ಆಗುತ್ತೆ, ಆಮೇಲೆ ಡಿಫ್ರೆಂಟ್ ಕಮ್ಯುನಿಟೀಸ್ ಮಧ್ಯದಲ್ಲಿ ಎನಿಮಿನಿಟಿ ಬೆಳೆಯುತ್ತೆ. ಅದು ಆಗ್ಬಾರ್ದು ಅಂದ್ಬಿಟ್ಟು ನಾವು ಇವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರೆ ಈಗ ದೇವಸ್ಥಾನ ಅಥವಾ ಒಂದ್ ವೇಳೆ ಮೆಂಬರ್ಸ್ ಇದು ಮಾಡೋದಾದ್ರೆ ಟೆಂಪಲ್ಗಳಲ್ಲಿ ಏನು ಮೈನಾರಿಟಿಗೆ ಆದ್ಯತೆ ಕೊಡ್ಬೇಕಂತ ಹೇಳಿ ಅಲ್ಲ, ನಾವ್ ಹೇಳ್ತಾ ಇರೋದು ಇವಾಗ ನೀವೇ ಒನ್ ನೇಷನ್ ಒನ್ ಲಾ ಅಂತ ಹೇಳ್ತಾ ಇದ್ದೀರಾ. ಇವಾಗ ಕಾನ್ಸ್ಟಿಟ್ಯೂಷನ್ ಹೇಳೋದು ನಿಮ್ ರಿಲಿಜನ್, ಎಲ್ಲಾ ರಿಲಿಜನ್, ಬರೀ ಮುಸ್ಲಿಂ ಅಂತಲ್ಲ, ಎಲ್ಲಾ ರಿಲಿಜನ್, ಎಲ್ಲಾ ಧರ್ಮದವರು ಅವರು ಇನ್ಸ್ಟಿಟ್ಯೂಷನ್ಸ್, ಅವರು ರಿಲಿಜಿಯಸ್ ಅಫೇರ್ಸ್ ಅವರೇ ಮ್ಯಾನೇಜ್ ಮಾಡ್ಬೇಕಂತ. ಅದಕ್ಕೆ ಯಾವುದೇ ನೀವು ರೂಲ್ ಚೇಂಜ್ ಮಾಡಿದ್ರೆ, ಯಾವುದೇ ನೀವು ಪ್ರೊವಿಷನ್ಸ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅದು ಎಲ್ಲರಿಗೂ ಆಗ್ಬೇಕು. ಎಲ್ಲರಿಗೂ ಅಪ್ಲೈ ಆಗ್ಬೇಕು, ಒಬ್ರಿಗೆ ಆಗ್ಬಾರ್ದು. ಬಟ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಹೋಗಿ ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಅಲ್ಲ, ಮೋದಿ ಅವ್ರದ್ದು ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂತಾನೆ ಪ್ರಯತ್ನ ಮಾಡ್ತಾರೆ. ಅದನ್ನ ಹೆಂಗಿದೆ ಮಾಡ್ತಾರೆ? ಅದಕ್ಕೆ JPC ನಾವೆಲ್ಲ ಅಪೋಸ್ ಮಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಲಾಜಿಕ್ ಕೇಳ್ತಾ ಇದೀವಿ, ಡೇಟಾ ಕೇಳ್ತಾ ಇದೀವಿ, ಇನ್ಫಾರ್ಮೇಶನ್ ಕೇಳ್ತಾ ಇದೀವಿ, ಸ್ಟ್ಯಾಟಿಸ್ಟಿಕ್ ಕೇಳ್ತಾ ಇದೀವಿ. ಅದು ಉತ್ತರ ಬರ್ತಾ ಇಲ್ಲ. ಸೊ ಇದು ಪಾರ್ಲಿಮೆಂಟ್ ಅಲ್ಲಿ ಮತ್ತೊಂದ್ಸಲ ಇದು ರಿಪೋರ್ಟ್ ನಾವು JPC ರಿಪೋರ್ಟ್ ಕೊಟ್ಟಾದ್ಮೇಲೆ ಮತ್ತೊಂದ್ಸಲ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಬರುತ್ತೆ. ಬಂದಾಗ ಅಲ್ಲಿ ವಾದ ವಿವಾದ ಆಗುತ್ತೆ. ಅದಾದ್ಮೇಲೆ ಅದು ಹೆಂಗ್ ಮಾಡ್ಕೊಂಡು ನೋಡ್ಬೇಕು. ನಾನ್ ಮೊದ್ಲಿಗೆ ಹೇಳ್ದಂಗೆ ಇವ್ರು ಇದು ಮಾಡ್ತಾ ಇದ್ರೆ ಇವ್ರಿಗೆ ಒಂದು ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಡೇಟಾ ಇಲ್ಲ. ಇವರು ಸ್ಟೇಕ್ ಹೋಲ್ಡರ್ಸ್ ಜೊತೆಲಿ ಕನ್ಸಲ್ಟೇಷನ್ಸ್ ಮಾಡಿಲ್ಲ. ಇವ್ರು ಯಾರು ಡಿಮ್ಯಾಂಡ್ ಮಾಡಿರ್ಲಿಲ್ಲ ಅಮೆಂಡ್ಮೆಂಟ್ ಮಾಡ್ಬೇಕು. ಯಾವುದೇ ಕೋರ್ಟ್ ಇನ್ ಜಜ್ಮೆಂಟ್ ಇರ್ಲಿಲ್ಲ, ಡೈರೆಕ್ಷನ್ ಇರ್ಲಿಲ್ಲ ಇದು ಅಮೆಂಡ್ಮೆಂಟ್ ಮಾಡ್ಬೇಕಂದ್ಬಿಟ್ಟು. ಸೊ ಇವರು ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮತ್ತು ನಡೆಸಿ ಅದರ ಆಧಾರ ಮೇಲೆ ಈ ಬಿಲ್ ಅನ್ನು ತಗೊಂಡ್ಬಂದಿದ್ದಾರೆ. ಅದಕ್ಕೆ ನಾವು ಈ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಏನಿದೆ ಅದು ನಮ್ಮ ಫಸ್ಟ್ ನಾವು ಜನರ ಮಧ್ಯದಲ್ಲಿ ಹೋಗಿ ಅದು ಕ್ಲಾರಿಫೈ ಮಾಡಬೇಕು. ಅದಾದ್ಮೇಲೆ ಇದಕ್ಕೆ ಯಾವ ನೋ ಟೇಕರ್ಸ್ ಬರ್ಬೇಕು. ಸರ್, ಈಗ ರಾಜ್ಯದಲ್ಲಿ ದಲಿತ CM ಏನಿದೆ? ಇವಾಗ ನೋಡಿ, ನಮ್ಮಲ್ಲಿ CM ಇದ್ದಾರೆ. ಎಲ್ಲಾ ಕಮ್ಯುನಿಟೀಸ್ ಅವ್ರದ್ದು CM ಅವ್ರ ಕಮ್ಯುನಿಟಿ CM ಮಾಡ್ಬೇಕು ಅಂದ್ಬಿಟ್ಟು ಕೂಗಳು ಇರುತ್ತೆ. ಇರಬಾರ್ದು ಅಂತ ನಾನು ಅದಕ್ಕೆ ಹೇಳೋದು. ಇವಾಗ ಸದ್ಯಕ್ಕೆ ಹೈಕಮಾಂಡ್ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ನಾವು ಟೋಟಲಿ ಚೀಫ್ ಮಿನಿಸ್ಟರ್ ಬ್ಯಾಕ್ ಮಾಡ್ತಾ ಇದೀವಿ. ಆಮೇಲೆ KS ಅವ್ರು ಮಾಡಿದ್ದಾರೆ, FIR ಮಾಡಿದ್ದಾರೆ. ಅದಕ್ಕೆ ರಿಸೈನ್ ಮಾಡ್ಬೇಕಂದ್ಬಿಟ್ಟು ಏನ್ BJP ಅವರು ಹೇಳ್ತಾ ಇದ್ದಾರೆ, ಅದ್ರ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರೋ 30% ಮಿನಿಸ್ಟರ್ಸ್ ವಿರುದ್ಧ FIRs ಇದೆ. ಬಹಳ ಸೀರಿಯಸ್ FIRs ಇದೆ, ಸೀರಿಯಸ್ ಸೆಕ್ಷನ್ಸ್ ಹಾಕಿ FIRs ಮಾಡಿದ್ದಾರೆ. ಆ ತರ ನೋಡಿದ್ರೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆಗ್ಬಾರ್ದಾಗಿತ್ತು. ಸೊ ಅದಕ್ಕೆ ಆ ಲಾಜಿಕ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಚೀಫ್ ಮಿನಿಸ್ಟರ್ ಇಸ್ ಸ್ಟೇ, ಮತ್ತೆ ಅವರಿಗೆ ಟೋಟಲಿ ನಮ್ಮ ಪಾರ್ಟಿ ಬ್ಯಾಕ್ ಮಾಡ್ತಾರೆ. ಥ್ಯಾಂಕ್ಸ್.